Fifth question. Assertion is given. Potassium is more reactive than sodium. Okay. And for that statement, the reason they have given that is potassium is smaller in size than sodium. ಅವರ ಪ್ರಕಾರ ಸಮರ್ಥನೆ ಏನು ಅಂತ ಹೇಳಿದ್ರೆ ಪೊಟ್ಯಾಷಿಯಂ ಸೋಡಿಯಂಗಿಂತ ಹೆಚ್ಚಿನ ಕ್ರಿಯಾಶೀಲತೆಯನ್ನು ಹೊಂದಿರುವಂತ ಲೋಹ. ಓಕೆ, ಅದಕ್ಕೆ ಕಾರಣ ಅವರು ಕೊಟ್ಟದ್ದು ಪೊಟ್ಯಾಷಿಯಂ ಸೋಡಿಯಂಗಿಂತ ಗಾತ್ರದಲ್ಲಿ ಸಣ್ಣದಾಗಿದೆ. ಸೊ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಆಪ್ಷನ್ ಎ ಬಿ ಸಿ ಡಿ ಅಲ್ಲಿ ಯಾವುದು ಕರೆಕ್ಟ್ ಮ್ಯಾಚ್ ಆಗ್ತದೆ ಹೇಳಬೇಕು. ಓಕೆ, ಈಗ they have given two elements, potassium and sodium. We know that sodium and potassium, it comes under first group elements. Okay, isn't it? So okay, see, sodium next adra ಕೆಳಗೆ potassium ಬರ್ತದೆ in first group. They are alkali metals. Okay, what is the statement? Potassium is more reactive than sodium. Of course, we can agree because compared to sodium, the size of the potassium is more than that of the sodium. Therefore, it can readily lose electrons, so it is highly reactive. But the reason they have given potassium is smaller in size than sodium. Is it true? Hauda? Let us look at the option A. Both A and R, where A ಅಂತ ಹೇಳಿದ್ರೆ assertion, R ಅಂತ ಹೇಳಿದ್ರೆ reason. ಬೋತ್ ಎ ಅಂಡ್ ಆರ್ ಆರ್ ಟ್ರೂ. ಅವ್ರು ಹೇಳ್ತಾ ಇರುವುದು ಎ ಮತ್ತೆ ಆರ್ ಎರಡೂ ಸರಿಯಾಗಿವೆ. ಹೌದಾ? ಅಲ್ಲ. ಯಾಕೆ ಹೇಳಿ? ಅವ್ರು ಕೊಟ್ಟಂತ ಸಮರ್ಥನೆ ಪೊಟ್ಯಾಷಿಯಂ ಇಸ್ ಮೋರ್ ರಿಯಾಕ್ಟಿವ್ ಅದು ಕರೆಕ್ಟ್ ಇದೆ. ಬಟ್ ಅವ್ರು ಕೊಟ್ಟಂತ ಕಾರಣ ಪೊಟ್ಯಾಷಿಯಂ ಇಸ್ ಸ್ಮಾಲರ್ ಇನ್ ಸೈಜ್ ತಪ್ಪಿದೆ. ಯಾಕೆ? ಡೌನ್ ದ ಗ್ರೂಪ್ ಪೊಟ್ಯಾಷಿಯಂ ಸೋಡಿಯಂನ ಕೆಳಗೆ ಬರ್ತದೆ. ಹೌದಾ? ಪರಮಾಣು ಗಾತ್ರ ಪೊಟ್ಯಾಷಿಯಂ ಇದು ಸೋಡಿಯಂಗಿಂತ ಜಾಸ್ತಿ ಇರ್ತದೆ. ಲೈಕ್ ದಿಸ್. ಬಟ್ ಅವರು ಕೊಟ್ಟ ರೀಸನ್ ಅಲ್ಲಿ ಪೊಟ್ಯಾಷಿಯಂ ಸ್ಮಾಲರ್ ಸೈಜ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಏನ್ ಹೇಳ್ತದೆ? ಬೋತ್ ಎ ಅಂಡ್ ಆರ್ ಆರ್ ಟ್ರೂ. ಎ ಮತ್ತೆ ಆರ್ ಎರಡೂ ಸರಿಯಾಗಿದೆ. ಅದು ಅಲ್ಲ. ಯಾಕೆ? ಆರ್ ಕರೆಕ್ಟ್ ಅಲ್ಲ. ದಿಸ್ ಇಸ್ ನಾಟ್ ಟ್ರೂ. ಸೊ ಆಪ್ಷನ್ ಎ ಅಲ್ಲ. ಓಕೆ, ವಾಟ್ ಅಬೌಟ್ ಆಪ್ಷನ್ ಬಿ? ಬೋತ್ ಎ ಅಂಡ್ ಆರ್ ಆರ್ ಟ್ರೂ. ಅವರ ಪ್ರಕಾರ ಎ ಮತ್ತೆ ಆರ್ ಅಸರ್ಷನ್ ಕರೆಕ್ಟ್, ರೀಸನ್ ಕೂಡ ಕರೆಕ್ಟ್. ನೋ, ದಟ್ ಇಸ್ ಆಲ್ಸೋ ರಾಂಗ್ ಸ್ಟೇಟ್ಮೆಂಟ್. ವಾಟ್ ಅಬೌಟ್ ಆಪ್ಷನ್ ಸಿ? ಎ ಇಸ್ ಟ್ರೂ. ಅವರ ಪ್ರಕಾರ ಸಮರ್ಥನೆ ಸರಿಯಾಗಿದೆ ಅಂಡ್ ಆರ್ ಇಸ್ ಫಾಲ್ಸ್. ಹೌದು, ಆರ್ ರೀಸನ್ ತಪ್ಪಾಗಿದೆ. ಎ ಸರಿ ಮತ್ತು ಆರ್ ತಪ್ಪಾಗಿದೆ. ಸೊ ಇದು ಆಪ್ಷನ್ ಕರೆಕ್ಟ್ ಆಗುತ್ತೆ. ವಾಟ್ ಅಬೌಟ್ ಆಪ್ಷನ್ ಡಿ? ಬೋತ್ ಎ ಅಂಡ್ ಆರ್ ಆರ್ ಫಾಲ್ಸ್. ಎ ಮತ್ತೆ ಆರ್ ಎರಡೂ ತಪ್ಪಾಗಿದೆ. ಅದು ಅಲ್ಲ. ಯಾಕಂತ ಹೇಳಿದ್ರೆ ಒಂದು ಸ್ಟೇಟ್ಮೆಂಟ್ ಎ ಸರಿಯಾಗಿದೆ. ಸೊ ನಮಗೆ ಇಲ್ಲಿ ಕರೆಕ್ಟ್ ಮ್ಯಾಚ್ ಆಗುವಂತದ್ದು ಆಪ್ಷನ್ ಸಿ. ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ ಆಪ್ಷನ್ ಸಿ. Now, let us consider the next question. Which of the following sets of elements do not belong to the same group? ಈ ಕೆಳಗಿನ ಯಾವ ಧಾತುಗಳ ಪಟ್ಟಿಯು ಒಂದೇ ಗುಂಪಿಗೆ ಸೇರಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಆಪ್ಷನ್ ನೋಡಿ. ಆಪ್ಷನ್ ಎ ನೋಡಿ, ಫ್ಲೂರಿನ್, ಕ್ಲೋರಿನ್, ಬ್ರೋಮಿನ್ ಇದೆಲ್ಲಿ ಬರ್ತದೆ? ಒಂದೇ ಗ್ರೂಪ್ ಅಲ್ಲಿ ಬರ್ತದೆ. ಗ್ರೂಪ್ 17 ಹ್ಯಾಲೋಜನ್ಸ್ ಫ್ಯಾಮಿಲಿಯಲ್ಲಿ ಈ ಮೂರು ಎಲಿಮೆಂಟ್ಸ್ ಒಂದೇ ಗ್ರೂಪ್ ಅಲ್ಲಿ ಬರ್ತದೆ. ಸೊ ಆಪ್ಷನ್ ಎ ಅಲ್ಲ. ಓಕೆ, ಆಪ್ಷನ್ ಬಿ ನೋಡಿ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ ಇದು ಫಸ್ಟ್ ಗ್ರೂಪ್ ಅಲ್ಲಿ ಬರುತ್ತೆ. ಒಂದೇ ಗ್ರೂಪ್ ಅಲ್ಲಿ ಬರ್ತದೆ, ಒಂದೇ ಗುಂಪಿನಲ್ಲಿ ಬರ್ತದೆ. ಇದು ಕೂಡ ನಮ್ಮ ಆನ್ಸರ್ ಅಲ್ಲ. ಅವ್ರು ಏನ್ ಕೇಳಿದಾರೆ? ವಿಚ್ ಆಫ್ ದ ಫಾಲೋವಿಂಗ್ ಸೆಟ್ಸ್ ಆಫ್ ಎಲಿಮೆಂಟ್ಸ್ ಡು ನಾಟ್ ಬಿಲಾಂಗ್ ಟು ದ ಸೇಮ್ ಗ್ರೂಪ್. ಒಂದೇ ಗ್ರೂಪ್ಗೆ ಯಾವ್ದು ಸೇರಿಲ್ಲ ಅಂತ ಹೇಳ್ಬೇಕು. ಆಪ್ಷನ್ ಸಿ ನೋಡಿ, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್ ಒಂದೇ ಗ್ರೂಪಿಗೆ ಬರ್ತಾ ಇಲ್ಲ. ಹೌದಾ? ಫಾಸ್ಫರಸ್ ಅಟಾಮಿಕ್ ನಂಬರ್ 15, ಸಲ್ಫರ್ 16, ಕ್ಲೋರಿನ್ ಬರುವಂತದ್ದು 17. ಸೊ ಒಂದೇ ಪೀರಿಯಡ್ ಅಲ್ಲಿ ಬರ್ತದೆ, ಇದು ಒಂದೇ ಆವರ್ತದಲ್ಲಿ ಬರ್ತದೆ. ಸೊ ಆಪ್ಷನ್ ಸಿ ಆಗುದಿಲ್ಲ. ವಾಟ್ ಅಬೌಟ್ ಆಪ್ಷನ್ ಡಿ? ಕಾರ್ಬನ್, ಸಿಲಿಕಾನ್, ಜರ್ಮೇನಿಯಂ ಗ್ರೂಪ್ 14 ಅಲ್ಲಿ ಬರ್ತದೆ, ಒಂದೇ ಗ್ರೂಪ್ ಅಲ್ಲಿ. ಸೊ ಹಾಗಾದ್ರೆ ಆಪ್ಷನ್ ಸಿ ಅನ್ನುವಂಥದ್ದು ಆ ಮೂರು ಎಲಿಮೆಂಟ್ಸ್ ಒಂದೇ ಗುಂಪಿನಲ್ಲಿ ಬರುವುದಿಲ್ಲ. ಅವುಗಳು ಇಟ್ ಡು ನಾಟ್ ಬಿಲಾಂಗ್ಸ್ ಟು ದ ಸೇಮ್ ಗ್ರೂಪ್, ಬಟ್ ಇಟ್ ಬಿಲಾಂಗ್ಸ್ ಟು ದ ಸೇಮ್ ಪೀರಿಯಡ್. ಹೌದಾ? ಸೇಮ್ ಪೀರಿಯಡ್ಗೆ ಸೇರ್ತದೆ. ಸೊ ಕರೆಕ್ಟ್ ಆಪ್ಷನ್ ಅವರ ಆನ್ಸರ್ ಈಸ್ ಆಪ್ಷನ್ ಸಿ. Next question. Nitrogen and phosphorus belong to the group 15 of the periodic table. Which of these will be more electronegative? See, electronegativity ಅಂತ ಹೇಳಿದ್ರೆ, what is electronegativity? It is a ability. Okay, electronegativity ಅಥವಾ ಇದನ್ನು ಕನ್ನಡದಲ್ಲಿ ವಿದ್ಯುದ್ರಣತೆ ಅಂತ ಹೇಳ್ತಾರೆ. ಇಟ್ ಇಸ್ ಅನ್ ಅಬಿಲಿಟಿ ಆಫ್ ಅನ್ ಎಲಿಮೆಂಟ್ ಟು ಅಟ್ರಾಕ್ಟ್ ದ ಇಲೆಕ್ಟ್ರಾನ್ಸ್. ಈಗ ಫಾರ್ ಎಕ್ಸಾಂಪಲ್ HCl ಅಂತ ಮಾಲಿಕ್ಯೂಲ್ ತಗೊಂಡ್ರೆ ಇಲ್ಲಿ ಸಿಂಗಲ್ ಬಾಂಡ್ ಏಕ ಬಂಧ ಇದೆಯಲ್ಲ, ಅದರಲ್ಲಿರುವಂತ ಇಲೆಕ್ಟ್ರಾನ್ಸ್ ಅನ್ನು
ಅಕ್ಸೆಪ್ಟ್ ಅಟ್ರಾಕ್ಟ್ ಮಾಡೋ ಟೆಂಡೆನ್ಸಿ ಕ್ಲೋರಿನಿಗೆ ಜಾಸ್ತಿ ಇರ್ತದೆ ವೆನ್ ಕಂಪೇರ್ಡ್ ಟು ಹೈಡ್ರೋಜನ್. ದೇರ್ ಫೋರ್ ಕ್ಲೋರಿನ್ ಈಸ್ ಮೋರ್ ಇಲೆಕ್ಟ್ರೋನೆಗೇಟಿವ್. ಕ್ಲೋರಿನಿಗೆ ವಿದ್ಯುತ್ ಋಣತಾ ಶಕ್ತಿ ಹೈಡ್ರೋಜನ್ಗಿಂತ ಜಾಸ್ತಿ ಇರ್ತದೆ. ಸೊ ಇಲೆಕ್ಟ್ರೋನೆಗೇಟಿವಿಟಿ ಮೀನ್ಸ್ it is an ability of an element to attract the electrons towards itself. ಓಕೆ, ಕ್ವಶನ್ ಏನ್ ಕೇಳಿದ್ದಾರೆ, ನೈಟ್ರೋಜನ್ ಮತ್ತೆ ಫಾಸ್ಫರಸ್ ರಂಜಕ, ನೈಟ್ರೋಜನ್ ಅಂತ ಹೇಳಿದ್ರೆ ಸಾರಜನಕ, ನೈಟ್ರೋಜನ್ ಅಂಡ್ ಫಾಸ್ಫರಸ್ ದೇ ಬೋತ್ ದ ಎಲಿಮೆಂಟ್ಸ್ ಆರ್ ಬಿಲಾಂಗ್ಸ್ ಟು ಗ್ರೂಪ್ 15. ಇದರಲ್ಲಿ ಯಾವ ಎಲಿಮೆಂಟ್ಗೆ ಜಾಸ್ತಿ ಎಲೆಕ್ಟ್ರೋನೆಗೇಟಿವಿಟಿ ಕ್ಯಾರೆಕ್ಟರ್ ಒಂದ್ ತಿಳ್ಕೊಳ್ಳಿ. ನೈಟ್ರೋಜನ್ ನ ಕೆಳಗಡೆ ಫಾಸ್ಫರಸ್ ಬರ್ತದೆ, ಯಾವ್ದ್ರಲ್ಲಿ? ಗ್ರೂಪ್ 15 ಅಲ್ಲಿ. ಓಕೆ, ಗುಂಪು 15ನೇ ಗುಂಪಿನಲ್ಲಿ ನೈಟ್ರೋಜನ್ ಕೆಳಗಡೆ ಫಾಸ್ಫರಸ್ ಬರ್ತದೆ. ನಾವೇನ್ ಕಲ್ತಿದ್ದೇವೆ? ಡೌನ್ ದ ಗ್ರೂಪ್, ನೀವು ಮೇಲಿನಿಂದ ಕೆಳಭಾಗಕ್ಕೆ ಗುಂಪಿನಲ್ಲಿ ಸಾಗ್ತಾ ಹೋಗುವಾಗ ಅಟಾಮಿಕ್ ಸೈಜ್ ಗೋಸ್ ಆನ್ ಇನ್ಕ್ರೀಸಸ್. ಓಕೆ, ಅಟಾಮಿಕ್ ಸೈಜ್ ಗೋಸ್ ಆನ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್. ಸೊ ಹಾಗಾದ್ರೆ ಸೈಜ್ ಜಾಸ್ತಿ ಆದಾಗೆ ಇಲೆಕ್ಟ್ರಾನ್ಸ್ ಅಕ್ಸೆಪ್ಟ್ ಮಾಡುವಂತಹ ಟೆಂಡೆನ್ಸಿ ಕಮ್ಮಿ ಆಗ್ತದೆ. ಇಲೆಕ್ಟ್ರೋನೆಗೇಟಿವಿಟಿ ಗೋಸ್ ಆನ್ ಡಿಕ್ರೀಸಸ್. ಸೊ ಇಲ್ಲಿ ನೈಟ್ರೋಜನ್ ಈಸ್ ಮೋರ್ ಇಲೆಕ್ಟ್ರೋನೆಗೇಟಿವ್ ದ್ಯಾನ್ ಫಾಸ್ಫರಸ್. ಹಾಗಾದ್ರೆ ಹೈಯೆಸ್ಟ್ ಇಲೆಕ್ಟ್ರೋನೆಗೇಟಿವಿಟಿ ಯಾವುದಕ್ಕಿರುದು? ನೈಟ್ರೋಜನ್. ಆಪ್ಷನ್ ಇಲ್ಲಿ ಆಪ್ಷನ್ 2 ಬಿ ಆಗಿದೆ. ಲೆಟ್ ಅಸ್ ಕನ್ಸಿಡರ್ ಡಿ, ಸಿ. ಓಕೆ, ಸಾರಜನಕ ಈ ಧಾತುವಿಗೆ ಇಲೆಕ್ಟ್ರಾನ್ಸ್ ಅಕ್ಸೆಪ್ಟ್ ಮಾಡುವ ಟೆಂಡೆನ್ಸಿ ಜಾಸ್ತಿ ಇರ್ತದೆ ಬಿಕಾಸ್ ಆಫ್ ಇಟ್ಸ್ ಸ್ಮಾಲರ್ ಅಟಾಮಿಕ್ ಸೈಜ್ ವೆನ್ ಕಂಪೇರ್ಡ್ ಟು ಫಾಸ್ಫರಸ್. ಸೊ ದ ಆನ್ಸರ್ ಈಸ್ ನೈಟ್ರೋಜನ್ ಅಥವಾ ಸಾರಜನಕ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ 8th question. The element which has least tendency to lose electron is hydrogen, lithium, helium, neon. ಈ ಕೆಳಗಿನ ಧಾತುಗಳಲ್ಲಿ ಇಲೆಕ್ಟ್ರಾನ್ ಅನ್ನು ಬಿಟ್ಟು ಕೊಡುವಂತಹ ಸಾಮರ್ಥ್ಯ ಕಡಿಮೆ ಹೊಂದಿರುವಂತಹ ಧಾತು ಯಾವುದು? ಸಿ, ಯಾವುದೆಲ್ಲ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ, ಧಾತುಗಳು ಕೊಟ್ಟಿದ್ದಾರೆ ನೋಡುವ. ಆಯ್ತಾ? ಹೈಡ್ರೋಜನ್ ಇದೆ. ಹೈಡ್ರೋಜನ್ ವಿತ್ ಅಟಾಮಿಕ್ ನಂಬರ್ 1. ಅದೇ ಪೀರಿಯಡ್ ಅಲ್ಲಿ, ಅದೇ ಆವರ್ತದಲ್ಲಿ ತುದಿಯಲ್ಲಿ 18th ಗ್ರೂಪ್ ಅಲ್ಲಿ ಹೀಲಿಯಂ ಬರ್ತದೆ ವಿತ್ ಅಟಾಮಿಕ್ ನಂಬರ್ 2, ಪರಮಾಣು ಸಂಖ್ಯೆ 2. ಆಯ್ತಾ? ಆಮೇಲೆ ಯಾವ್ದಿಲ್ಲಿ? ಲೀಥಿಯಂ ಕೊಟ್ಟಿದ್ದಾರೆ. ಹೈಡ್ರೋಜನ್ ಹೀಲಿಯಂ ಆದ ಮೇಲೆ ಲೀಥಿಯಂ ಅಟಾಮಿಕ್ ನಂಬರ್ 3, ಇದು ಒಂದೇ ಗ್ರೂಪ್ ಅಲ್ಲಿ ಬಂತು. ಅದೇ ನೀವು ಅದೇ ಪೀರಿಯಡ್ ಗೆ ಹೋದ್ರೆ ಆ ಎಂಡ್ ಅಲ್ಲಿ, ಆ ಆವರ್ತದ ಎಂಡ್ ಅಲ್ಲಿ ನಿಯಾನ್ ಬರುತ್ತೆ. ಸೊ ಇದು ಗ್ರೂಪ್ 1, ಇದು ಗ್ರೂಪ್ 18. ಈಗ ಈ 4 ಎಲಿಮೆಂಟ್ಸ್ ಅಲ್ಲಿ ಯಾವ ಎಲಿಮೆಂಟ್ಗೆ ಇಲೆಕ್ಟ್ರಾನ್ ಅನ್ನು ಬಿಟ್ಕೊಡುವಂತ ಟೆಂಡೆನ್ಸಿ ಕಮ್ಮಿ ಇರ್ತದೆ ಅಂತ ಕೇಳಿದ್ದಾರೆ. ನಾವು ಲೆಟ್ ಅಸ್ ಕಂಪೇರ್ ಅಕ್ರಾಸ್ ದ ಪೀರಿಯಡ್. ನಾವೆರಡು ಅಕ್ರಾಸ್ ದ ಪೀರಿಯಡ್ ತಗೊಳ್ಳ. ಫಸ್ಟ್ ಪೀರಿಯಡ್ ನೋಡಿ, ವಿ ಹ್ಯಾವ್ ಹೈಡ್ರೋಜನ್ ಅಂಡ್ ಹೀಲಿಯಂ. ಓಕೆ, ಅಕ್ರಾಸ್ ದ ಪೀರಿಯಡ್, ಇಫ್ ಯು ಗೋ ಅಕ್ರಾಸ್ ದ ಪೀರಿಯಡ್ ಫ್ರಮ್ ಲೆಫ್ಟ್ ಟು ರೈಟ್, ದೆನ್ ಅಟಾಮಿಕ್ ಸೈಜ್ ಗೋಸ್ ಆನ್ ಡಿಕ್ರೀಸಸ್. ಹೌದಾ? ನೀವು ಆವರ್ತದಲ್ಲಿ ಎಡಭಾಗದಿಂದ ಬಲಭಾಗಕ್ಕೆ ಹೋದ ಹಾಗೆ ಪರಮಾಣುಗಳ ಗಾತ್ರ ಕಡಿಮೆಯಾಗ್ತಾ ಹೋಗ್ತದೆ. ಹಾಗಾಗಿ ಯಾವ ಪರಮಾಣುವಿನ ಗಾತ್ರ ಕಡಿಮೆ ಇದೆಯೋ, ದ ಸೈಜ್ ಆಫ್ ದ ಎಲಿಮೆಂಟ್ ಇಸ್ ಸ್ಮಾಲರ್, ದೆನ್ ದೇರ್ ಈಸ್ ಅ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಅಂಡ್ ದ ಇಲೆಕ್ಟ್ರಾನ್ಸ್. ಆಸ್ ಎ ರಿಸಲ್ಟ್ ಇಲೆಕ್ಟ್ರಾನ್ ಡೊನೇಟಿಂಗ್ ಟೆಂಡೆನ್ಸಿ ಇಸ್ ಲೆಸ್. ಯಾವಾಗ ಒಂದು ಪರಮಾಣುವಿನ ಗಾತ್ರ ಸಣ್ಣದಿರ್ತದ, ಅದರ ಅರ್ಥ ಆ ಸೆಂಟರ್ ಅಲ್ಲಿರುವಂತಹ, ಆ ಪರಮಾಣುವಿನ ಸೆಂಟರ್ ಅಲ್ಲಿ ನ್ಯೂಕ್ಲಿಯಸ್ ಇರುತ್ತೆ. ಆ ನ್ಯೂಕ್ಲಿಯಸ್ ಅಲ್ಲಿ ಪ್ರೋಟಾನ್ಸ್ ಗಳಿರುತ್ತೆ, ಅವುಗಳಿಗೆ ಪಾಸಿಟಿವ್ ಚಾರ್ಜ್ ಇರುತ್ತೆ. ಸೊ ಪಾಸಿಟಿವ್ ಚಾರ್ಜ್ ಮತ್ತೆ ಇಲೆಕ್ಟ್ರಾನ್ಸ್, ಲಾಸ್ಟ್ ಶೆಲ್ ಅಲ್ಲಿ ಇರುವಂತಹ ಇಲೆಕ್ಟ್ರಾನ್ಸ್ ಅಂದ್ರೆ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್, ಅದರ ಮಿಡ್ಲಲ್ಲಿ ಒಂದು ಅಟ್ರಾಕ್ಷನ್, ಸ್ಟ್ರಾಂಗ್ ಅಟ್ರಾಕ್ಷನ್ ಇರುತ್ತೆ. ಸೊ ಸೈಜ್ ಕಡಿಮೆ ಇದ್ದಷ್ಟು ಅವುಗಳ ಅಟ್ರಾಕ್ಷನ್ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ಇಲೆಕ್ಟ್ರಾನ್ಸ್ ಅನ್ನು ರಿಮೂವ್ ಮಾಡ್ಲಿಕ್ಕೆ ಕಷ್ಟ. ಓಕೆ, ಈಗ ಹೈಡ್ರೋಜನ್ ಮತ್ತೆ ಹೀಲಿಯಂ ಕಂಪೇರ್ ಮಾಡಿದ್ರೆ ಹೀಲಿಯಮಿನ ಅಟಾಮಿಕ್ ಸೈಜ್ ಕಡಿಮೆ, ಗಾತ್ರ ಕಮ್ಮಿ. ಹಾಗಾಗಿ ಹೀಲಿಯಂ ಇಂದ ಇಲೆಕ್ಟ್ರಾನ್ಸ್ ಡೊನೇಟ್ ಮಾಡುವ ಟೆಂಡೆನ್ಸಿ ಕಮ್ಮಿ ವೆನ್ ಕಂಪೇರ್ ಟು ಹೈಡ್ರೋಜನ್. ಓಕೆ, ಸೊ ವಿ ಕ್ಯಾನ್ ನೆಗ್ಲೆಕ್ಟ್ ಆಪ್ಷನ್ ಎ. ಹೈಡ್ರೋಜನ್ ಅನ್ನು ಏನ್ ಮಾಡಬಹುದು? ನೆಗ್ಲೆಕ್ಟ್ ಮಾಡಬಹುದು. ನೆಕ್ಸ್ಟ್ ಸೆಕೆಂಡ್ ಪೀರಿಯಡ್, ಇಫ್ ಯು ಕನ್ಸಿಡರ್ ಲಿಥಿಯಂ ಅಂಡ್ ನಿಯಾನ್, ಅಗೇನ್ ಅಟಾಮಿಕ್ ಸೈಜ್ ಆಫ್ ನಿಯಾನ್ ಇಸ್ ಸ್ಮಾಲರ್ ದನ್ ದಟ್ ಆಫ್ ಲಿಥಿಯಂ. ಸೊ ಇಲ್ಲಿ ಕೂಡ ಏನು ಸೈಜ್ ಜಾಸ್ತಿ ಇರುವಂತದ್ದು ಲಿಥಿಯಂಗೆ. ಸೊ ಆಸ್ ಎ ರಿಸಲ್ಟ್ ಈ ಲಾಸ್ಟ್ ಶೆಲ್ ಅಲ್ಲಿರುವಂತಹ ಇಲೆಕ್ಟ್ರಾನ್ಗೆ ನ್ಯೂಕ್ಲಿಯಸ್ಸಿನ ಪಾಸಿಟಿವ್ ನ ಇನ್ಫ್ಲೂಯೆನ್ಸ್ ಕಡಿಮೆ ಸಿಗ್ತದೆ. ಸೊ ಆಸ್ ಎ ರಿಸಲ್ಟ್ ಇಲೆಕ್ಟ್ರಾನ್ಸ್ ಕ್ಯಾನ್ ಬಿ ಡೊನೇಟೆಡ್ ಈಸಿಲಿ ಇನ್ ಲಿಥಿಯಂ. ಓಕೆ, ವಿ ಕ್ಯಾನ್ ಆಲ್ಸೋ ನೆಗ್ಲೆಕ್ಟ್ ಲಿಥಿಯಂ. ಯಾಕೆ? ಇದರಿಂದ ಇಲೆಕ್ಟ್ರಾನ್ಸ್ ಬೇಗ ತೆಗಿಬಹುದು. ಕ್ವಶನ್ ಏನು? ವಿಚ್ ಇಸ್ ಅ ಲೀಸ್ಟ್ ಟೆಂಡೆನ್ಸಿ ಟು ಲೂಸ್ ಇಲೆಕ್ಟ್ರಾನ್. ಸೊ ಈಗ
Now there is a competition between helium and neon. Helium ಮತ್ತೆ neon ಒಂದೇ ಗುಂಪಲ್ಲಿ ಬರ್ತದೆ. They belongs to the 18th group. So down the group, if you consider atomic size goes on increases. So helium ಮತ್ತೆ ನಿಯಾನಿನ ಸೈಜ್ ಕಂಪೇರ್ ಮಾಡಿದ್ರೆ ಹೀಲಿಯಮಿನ ಸೈಜ್ ನಿಯಾನಿಗಿಂತ ಕಡಿಮೆ ಇರ್ತದೆ ಅಲ್ವಾ? ಹಾಗಾಗಿ ನೋಡಿ, ಹೀಲಿಯಂನ ಸೈಜ್ ಜಾಸ್ತಿ, ಹೀಲಿಯಂನ ಸೈಜ್ ಕಡಿಮೆ ಇರ್ತದೆ, ನಿಯಾನ್ ಅಟಾಮಿಕ್ ಸೈಜ್ ಜಾಸ್ತಿ ಆಗ್ತದೆ ಡೌನ್ ದ ಗ್ರೂಪ್. ಸೊ ಇಲ್ಲಿ ನಾವು ಕಂಪೇರ್ ಮಾಡೋದಾದ್ರೆ ಇಲೆಕ್ಟ್ರಾನ್ ಡೊನೇಟ್ ಮಾಡುವ ಟೆಂಡೆನ್ಸಿ ಹೀಲಿಯಮಿಗೆ ಕಡಿಮೆ ಇರ್ತದೆ ವೆನ್ ಕಂಪೇರ್ ಟು ನಿಯಾನ್. ಓಕೆ, ನಿಯಾನ್ ಕ್ಯಾನ್ ಈಸಿಲಿ ಡೊನೇಟ್ ಔಟರ್ ಮೋಸ್ಟ್ ಇಲೆಕ್ಟ್ರಾನ್. ಆಕ್ಚುಲಿ ಇದು ನೋಬಲ್ ಗ್ಯಾಸಸ್, ಅವುಗಳು ಕೆಮಿಕಲ್ ರಿಯಾಕ್ಟಿವಿಟಿ ತುಂಬಾ ಕಮ್ಮಿ. ಬಟ್ ಕಂಪ್ಯಾರಿಟಿವ್ಲಿ ನಾವು ಹೇಳೋದಾದ್ರೆ helium, it has got least tendency to lose electrons. So the answer is option C, that is helium. I hope this is clear. Now let's move on to the next question. An element X has a mass number 40 and contains 21 neutrons in its atom. To which group of the periodic table does it belong? ಓಕೆ, ಏನ್ ಕೊಟ್ಟಿದ್ದಾರೆ ಅವರು? ಎಲಿಮೆಂಟ್ ಈ ಕೆಳಗಿನ ಧಾತುವಿನ ಪರಮಾಣು ರಾಶಿ ಸಂಖ್ಯೆ ಕೊಟ್ಟಿದ್ದಾರೆ, ಅದು 40. ಇಲ್ಲಿ ಒಂದು ಫಾರ್ಮುಲಾ ನಾನು ಆಲ್ರೆಡಿ ಹೇಳಿದೆ ನಿಮಗೆ. ಎ ಇಸ್ ಈಕ್ವಲ್ ಟು ಝೆಡ್ ಪ್ಲಸ್ ಎನ್. ಎ ಅಂತ ಹೇಳಿದ್ರೆ ಮಾಸ್ ನಂಬರ್, ಝೆಡ್ ಈಸ್ ಅಟಾಮಿಕ್ ನಂಬರ್, ದಿಸ್ ಇಸ್ ನಂಬರ್ ಆಫ್ ನ್ಯೂಟ್ರಾನ್ಸ್ಗಳ ಸಂಖ್ಯೆ. ಝೆಡ್ ಅಟಾಮಿಕ್ ನಂಬರ್ ಅಂತ ಹೇಳಿದ್ರೆ ಪರಮಾಣು ಸಂಖ್ಯೆ, ಇದು ಪರಮಾಣು ರಾಶಿ ಸಂಖ್ಯೆ. ಓಕೆ, ಪರಮಾಣು ರಾಶಿ ಸಂಖ್ಯೆ. ಸೊ ಇಲ್ಲಿ ಮಾಸ್ ನಂಬರ್ ಕೊಟ್ಟಿದ್ದಾರೆ, ಎ ವ್ಯಾಲ್ಯೂ ಇಸ್ ಗಿವನ್ ಅಂಡ್ ಎನ್ ವ್ಯಾಲ್ಯೂ ಇಸ್ ಗಿವನ್. ಸೊ ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಝೆಡ್. ಸೊ ವಿ ಹ್ಯಾವ್ ದ ಫಾರ್ಮುಲಾ ಎ ಈಕ್ವಲ್ ಟು ಝೆಡ್ ಪ್ಲಸ್ ಎನ್. ಎಷ್ಟಿದೆ? 40. ಓಕೆ, ಝೆಡ್ ಗೊತ್ತಿಲ್ಲ, ಎನ್ ಇಟ್ ಇಸ್ ಗಿವನ್ 21. ಸೊ if you calculate z, then 40 minus 21, how much it is? 40 minus 21, you will get 19. Yes or no? Yes. Okay, 19. If the atomic number 19 means the element is, of course, it is potassium. ಓಕೆ, ಈಗ ನಿಮಗೆ ಇಲ್ಲಿ ಪೊಟ್ಯಾಷಿಯಂ ಅಂತ ಗೊತ್ತಾಗದಿದ್ರೆ ಯು ಕ್ಯಾನ್ ರೈಟ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. 19 ಅಟಾಮಿಕ್ ನಂಬರ್ ಗೊತ್ತಾಗಿದೆ ಅಲ್ಲ, ಸೊ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀರಿ. 1s2 2s2 2p6 3s2 3p6 ಎಷ್ಟಾಯಿತು? 12 14 15 16 17 18. ನೆಕ್ಸ್ಟ್ ಬರುವಂಥದ್ದು 4s1. ಲುಕ್ ಎಟ್ ದ ಲಾಸ್ಟ್ ಶೆಲ್, ಅತ್ಯಂತ ಹೊರಗಿನ ಕವಚ ನೋಡಿ. 4s, ಅದರಲ್ಲಿ ಎಷ್ಟು ಎಲೆಕ್ಟ್ರಾನ್? 1 electron. It indicates potassium, that particular element X belongs to the first group. So the answer is option A. Next, we'll move on to the 10th question. Name the neutral atom in the periodic table which has the same number of electrons as there in K plus and Cl minus. ಈ ಕೆಳಗಿನ ಯಾವ ಸ್ಥಿರ ಪರಮಾಣುವಿನಲ್ಲಿ ಪೊಟ್ಯಾಷಿಯಂ ಪ್ಲಸ್ ಹಾಗೂ Cl ಮೈನಸ್ ಅಲ್ಲಿ ಇರುವಷ್ಟೇ ಸಂಖ್ಯೆ ಇಲೆಕ್ಟ್ರಾನ್ಗಳಿವೆ? ಓಕೆ, ಕ್ವಶನ್ ಏನು ಅಂತ ಹೇಳಿದ್ರೆ ಅವರು ಪೊಟ್ಯಾಷಿಯಂ K ಪ್ಲಸ್ ಅಯಾನ್ ಮತ್ತೆ Cl ಮೈನಸ್, ಕ್ಯಾಟಯಾನ್ ಮತ್ತೆ ಆನಿಯಾನ್ ಕೊಟ್ಟಿದ್ದಾರೆ. ಇವುಗಳಲ್ಲಿ ಟೋಟಲ್ ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಎಷ್ಟಿದೆ ಅಂತ ನೀವು ಹೇಳಬೇಕು. ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಎಷ್ಟಿದೆ ಅಂತ ಹೇಳಬೇಕು. ಇದು ಗೊತ್ತಾದ್ರೆ ಅದೇ ನಂಬರ್, ಸೇಮ್ ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಈ ಕೆಳಗಿನ ಯಾವ ಆಪ್ಷನ್ ಅಲ್ಲಿ ಇದೆ ಅಂತ ಕೇಳಿದ್ದಾರೆ. ಓಕೆ, ಪೊಟ್ಯಾಷಿಯಂ, ವಾಟ್ ಇಸ್ ಅಟಾಮಿಕ್ ನಂಬರ್ ಆಫ್ ಪೊಟ್ಯಾಷಿಯಂ? ಇಟ್ ಇಸ್ 19. ಹೌದಾ? ಪೊಟ್ಯಾಷಿಯಂನ ಪರಮಾಣು ಸಂಖ್ಯೆ 19. ಬಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಆಕ್ಚುಲಿ ಅಟಾಮಿಕ್ ನಂಬರ್, ಪರಮಾಣು ಸಂಖ್ಯೆ ಅಂತ ಹೇಳಿದ್ರೆ ಇಟ್ ಇಸ್ ಆಲ್ವೇಸ್ ಈಕ್ವಲ್ ಟು ದ ನಂಬರ್ ಆಫ್ ಪ್ರೋಟಾನ್ಸ್. ಹೌದಾ? ವಿಚ್ ಇಸ್ ಆಲ್ಸೋ ಈಕ್ವಲ್ ಟು ನಂಬರ್ ಆಫ್ ಇಲೆಕ್ಟ್ರಾನ್ಸ್. ಸೊ ಇಲ್ಲಿ ಅಟಾಮಿಕ್ ನಂಬರ್ ಆಫ್ ಪೊಟ್ಯಾಷಿಯಂ ಈಸ್ 19 ಅಂತ ಹೇಳಿದ್ರೆ 19 ಇಲೆಕ್ಟ್ರಾನ್ಸ್ ಉಂಟು. ಬಟ್ ಅವ್ರೇನ್ ಕೊಟ್ಟಿದ್ದಾರೆ? ಕೆ ಪ್ಲಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಪ್ಲಸ್ ಚಾರ್ಜ್ ಅಂತ ಹೇಳಿದ್ರೆ ದೇರ್ ಇಸ್ ಅ ಡಿಫಿಷಿಯನ್ಸಿ ಆಫ್ 1 electron. ಸೊ 19 electrons ಅಲ್ಲಿ 1 electron ಅನ್ನು ಮೈನಸ್ ಮಾಡ್ಬೇಕು ನಾವು. ಯಾಕೆ? ಇದು ಅವ್ರು ಬರೇ ಪೊಟ್ಯಾಷಿಯಂ ಕೆ ಅಂತ ಕೊಡ್ತಿದ್ರೆ ದೆನ್ ಟೋಟಲ್ ನಂಬರ್ ಆಫ್ ಇಲೆಕ್ಟ್ರಾನ್ಸ್ 19. ಬಟ್ ಅವ್ರು ಕೆ ಪ್ಲಸ್ ಅಂತ ಕೊಟ್ಟ ಕಾರಣ ಅಲ್ಲಿ ಕ್ಯಾಟಯಾನ್ ಜನರೇಟ್ ಆಗಿದೆ, ಧನ ವಿದ್ಯುತ್ ಆವೇಶ ಹೊಂದಿರುವಂತಹ ಕಣ ಉತ್ಪತ್ತಿ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ 1 electron ಕಡಿಮೆ ಉಂಟು ಅಂತ ಅರ್ಥ. ಸೊ ಟೋಟಲ್ ನಂಬರ್ ಆಫ್ ಇಲೆಕ್ಟ್ರಾನ್ಸ್ 18.
ಹಾಗಾದ್ರೆ Cl ಮೈನಸ್ ಕ್ಲೋರಿನ್ ಅಟಾಮಿಕ್ ನಂಬರ್ ನಿಮಗೆ ಗೊತ್ತಿದೆ 17, ಬಟ್ ಅವರು ಬರೇ Cl ಕೊಡ್ಲಿಲ್ಲ. ಬರೇ Cl ಕೊಟ್ಟಿದ್ರೆ ಟೋಟಲ್ ನಂಬರ್ ಆಫ್ ಇಲೆಕ್ಟ್ರಾನ್ 17, ಬಟ್ ಇಲ್ಲಿ ಮೈನಸ್ ಚಾರ್ಜ್ ಕೊಟ್ಟಿದ್ದಾರೆ. ಮೈನಸ್ ಚಾರ್ಜ್ ಅಂತ ಹೇಳಿದ್ರೆ ದೆರ್ ಈಸ್ ಅ ಎಕ್ಸೆಸ್ ಆಫ್ 1 ಇಲೆಕ್ಟ್ರಾನ್ಸ್. ಆ ಒಂದು ಇಲೆಕ್ಟ್ರಾನ್ ಆಡ್ ಮಾಡ್ಬೇಕು ನೀವು. ಸೊ ಟೋಟಲ್ ನಂಬರ್ ಆಫ್ ಇಲೆಕ್ಟ್ರಾನ್ಸ್ 18 ಆಯ್ತು. ಎರಡೂ ಸ್ಪೀಶೀಸ್ ಅಲ್ಲಿ ಟೋಟಲ್ ನಂಬರ್ ಆಫ್ ಇಲೆಕ್ಟ್ರಾನ್ಸ್ 18 ಆದ್ರೆ ಇಂಥದ್ದೇ 80 ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಈ ಕೆಳಗಿನ ಯಾವ ಆಪ್ಷನ್ ಅಲ್ಲಿ? ಹೀಲಿಯಂ. ಹೀಲಿಯಂ ಅನ್ನುವಂಥದ್ದು ಅಟಾಮಿಕ್ ನಂಬರ್ 2 ಅಂದ್ರೆ ಬರೇ ಅಲ್ಲಿ 2 ಇಲೆಕ್ಟ್ರಾನ್ಸ್ ಮಾತ್ರ ಇದ್ದು, ಸೊ ಇದು ಮ್ಯಾಚ್ ಆಗಲ್ಲ. ಆರ್ಗಾನ್, ಎಸ್, ಆರ್ಗಾನ್ ಅಟಾಮಿಕ್ ನಂಬರ್ 18, ಸೊ 18 ಇಲೆಕ್ಟ್ರಾನ್ಸ್ ಮ್ಯಾಚ್ ಆಗ್ತದೆ. ನಿಯಾನ್, ನಿಯಾನ್ ಅಟಾಮಿಕ್ ನಂಬರ್ 10, ಅಲ್ಲಿ ನಂಬರ್ ಆಫ್ ಇಲೆಕ್ಟ್ರಾನ್ಸ್ 10, ಆಪ್ಷನ್ ಸಿ ಅಲ್ಲ. ವಾಟ್ ಅಬೌಟ್ ಆಪ್ಷನ್ ಡಿ? ಕ್ರಿಪ್ಟಾನ್, ನಿಯಾನ್ನ ಕೆಳಗಡೆ ಬರ್ತದೆ, ಅಟಾಮಿಕ್ ನಂಬರ್ 36, ಅಂದ್ರೆ ಅಲ್ಲಿ 36 ಇಲೆಕ್ಟ್ರಾನ್ಸ್ ಗಳಿವೆ. ಸೊ ಇದು ಕೂಡ ಮ್ಯಾಚ್ ಆಗಲ್ಲ. ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ ಆಪ್ಷನ್ ಬಿ. Okay, I hope this is clear to you. Thank you, students.